ಆತ್ಮೀಯರೇ, ಎಜುಕೇಷನ್ ಈಸ್ ದ ಪವರ್ ಚಾನಲ್ಗೆ ತಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ವಿಡಿಯೋದಲ್ಲಿ ಭೂಗೋಳಶಾಸ್ತ್ರದಲ್ಲಿ ಬರುವಂತಹ 2 ಅಂಕದ ಬಹುಮುಖ್ಯ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲನೇದಾಗಿ ನೋಡೋಣ, ಭಾರತದೊಂದಿಗೆ ಗಡಿ ಹಂಚಿಕೊಂಡಿರುವ ರಾಷ್ಟ್ರಗಳು ಯಾವುವು? ಉತ್ತರ: ವಾಯುವ್ಯದಲ್ಲಿ ಪಾಕಿಸ್ತಾನ್, ಅಫ್ಘಾನಿಸ್ತಾನ್; ಉತ್ತರದಲ್ಲಿ ಚೀನಾ, ನೇಪಾಳ, ಭೂತಾನ್; ಪೂರ್ವದಲ್ಲಿ ಮಯನ್ಮಾರ್ ಮತ್ತು ಬಾಂಗ್ಲಾದೇಶ್. ಈ ಮೇಲಿನ ಎಲ್ಲ ರಾಷ್ಟ್ರಗಳು ಭೂಗಡಿಯನ್ನು ಹಂಚಿಕೊಂಡಿವೆ. ಭಾರತ ದಕ್ಷಿಣದಲ್ಲಿ ಶ್ರೀಲಂಕಾ ಮತ್ತು ನೈಋತ್ಯದಲ್ಲಿ ಮಾಲ್ಡೀವ್ಸ್ ದ್ವೀಪಗಳ ಜೊತೆ ಜಲಗಡಿಯನ್ನು ಹಂಚಿಕೊಂಡಿದೆ. ಭಾರತದ 4 ಪ್ರಾಕೃತಿಕ ವಿಭಾಗಗಳು ಯಾವುವು? ಉತ್ತರ: ಉತ್ತರದ ಪರ್ವತ ಪ್ರದೇಶ, ಉತ್ತರದ ಮಹಾಮೈದಾನ ಪ್ರದೇಶ, ಪರ್ಯಾಯ ಪ್ರಸ್ಥಭೂಮಿ, ಕರಾವಳಿ ತೀರಗಳು ಮತ್ತು ದ್ವೀಪಗಳು. ಹಿಮಾಲಯ ಪರ್ವತದಿಂದಾಗುವ ಪ್ರಯೋಜನಗಳು ಯಾವುವು? ಉತ್ತರ: ಉತ್ತರ ಏಷ್ಯಾದಿಂದ ಬೀಸುವಂತಹ ಶೀತ ಗಾಳಿಯನ್ನು ತಡೆಗಟ್ಟುತ್ತದೆ. ಹಲವು ನದಿಗಳ ಉಗಮ ಸ್ಥಾನವಾಗಿದೆ. ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಅನುಕೂಲಕರವಾಗಿದೆ. ವೈವಿಧ್ಯಮಯ ಸಸ್ಯ ಸಂಕುಲ ಮತ್ತು ಪ್ರಾಣಿಗಳಿಗೆ ಆಶ್ರಯ ತಾಣವಾಗಿದೆ. ಅಪಾರ ಪ್ರಮಾಣದ ಖನಿಜ ಸಂಪನ್ಮೂಲಗಳನ್ನು ಒಳಗೊಂಡಿದೆ. ಪ್ರವಾಸಿಗರಿಗೆ ಆಕರ್ಷಣೀಯ ಸ್ಥಳವಾಗಿದೆ. ಹೀಗೆ ಹಲವಾರು ಪ್ರಯೋಜನಗಳನ್ನು ನಾವು ನೋಡ್ಬೋದು. ಹಾಗೆ ಭಾರತಕ್ಕೆ ರಕ್ಷಣಾ ಕೋಟೆಯಂತಿದೆ. ವಿದೇಶಿಯರ ದಾಳಿಯನ್ನು ತಡೆಗಟ್ಟುತ್ತದೆ. ಹೀಗೆ ಹಲವು ಪ್ರಯೋಜನಗಳನ್ನು ನಾವು ಹಿಮಾಲಯ ಪರ್ವತದಿಂದ ನೋಡುತ್ತೇವೆ. ಮತ್ತೊಂದು ಬಹುಮುಖ್ಯವಾದ ಪ್ರಶ್ನೆ, ಪೂರ್ವಘಟ್ಟ ಮತ್ತು ಪಶ್ಚಿಮ ಘಟ್ಟಗಳಿಗಿರುವ ವ್ಯತ್ಯಾಸ ಏನು? ಉತ್ತರ: ಪಶ್ಚಿಮ ಘಟ್ಟಗಳನ್ನು ನೋಡೋದಾದರೆ ಇವುಗಳು ದಕ್ಕನ್ ಪ್ರಸ್ಥಭೂಮಿಯ ಪಶ್ಚಿಮ ಭಾಗದಲ್ಲಿ ಕಂಡುಬರುತ್ತವೆ. ಇವು ಎತ್ತರವಾಗಿವೆ, ನಿರಂತರವಾಗಿವೆ, ದಟ್ಟವಾಗಿದ್ದು ಸಮುದ್ರಕ್ಕೆ ಹತ್ತಿರವಾಗಿವೆ. ಪೂರ್ವ ಘಟ್ಟಗಳ ಬಗ್ಗೆ ನೋಡೋದಾದರೆ ಇವು ದಕ್ಕನ್ ಪ್ರಸ್ಥಭೂಮಿಯ ಪೂರ್ವ ಭಾಗದಲ್ಲಿ ಕಂಡುಬರುತ್ತವೆ. ದಟ್ಟವಾಗಿಲ್ಲ, ಎತ್ತರವಾಗಿಲ್ಲ, ನಿರಂತರವಾಗಿಲ್ಲ, ಅಲ್ಲಲ್ಲಿ ನದಿ ಕಣಿವೆಗಳಿಂದ ಪ್ರತ್ಯೇಕಿಸಲ್ಪಟ್ಟಿವೆ. ಇವು ಪೂರ್ವಘಟ್ಟ ಮತ್ತು ಪಶ್ಚಿಮ ಘಟ್ಟಗಳಿಗಿರುವಂತಹ ವ್ಯತ್ಯಾಸವಾಗಿದೆ. ಪೂರ್ವ ಕರಾವಳಿ ಮೈದಾನ ಮತ್ತು ಪಶ್ಚಿಮ ಕರಾವಳಿ ಮೈದಾನಕ್ಕಿರುವ ವ್ಯತ್ಯಾಸಗಳೇನು? ಉತ್ತರ: ಪಶ್ಚಿಮ ಕರಾವಳಿಯು ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಕಂಡುಬರುತ್ತವೆ. ಇದು ಗುಜರಾತಿನ ಕಚ್ನಿಂದ ಕನ್ಯಾಕುಮಾರಿಯವರೆಗೂ ಹರಡಿದೆ. ಇದು ಸುಮಾರು 1500 ಕಿಲೋಮೀಟರ್ಗಳಷ್ಟು ಉದ್ದವಾಗಿದೆ. ಮಲಬಾರು, ಕರ್ನಾಟಕ, ಕೊಂಕಣಿ ಮತ್ತು ಗುಜರಾತ್ ತೀರಗಳೆಂದು ವಿಂಗಡಿಸಲಾಗಿದೆ. ಕಾಂಡ್ಲಾ, ಮುಂಬೈ, ಗೋವಾ, ಮಂಗಳೂರು, ಕೊಚ್ಚಿ ಪ್ರಮುಖ ಬಂದರುಗಳಾಗಿವೆ. ಪೂರ್ವ ಕರಾವಳಿ ಮೈದಾನದ ಬಗ್ಗೆ ನೋಡೋದಾದರೆ ಇದು ಪೂರ್ವಘಟ್ಟ ಮತ್ತು ಬಂಗಾಳ ಕೊಲ್ಲಿಯ ನಡುವೆ ಕಂಡುಬರುತ್ತದೆ. ಈ ಮೈದಾನವು ಹೆಚ್ಚು ಅಗಲ ಮತ್ತು ಒಂದೇ ರೀತಿ ಸಮತಟ್ಟಾಗಿದೆ. ಕಾವೇರಿ ಇದು ಮಹಾನದಿ, ಗೋದಾವರಿ, ಕೃಷ್ಣ ಮತ್ತು ಕಾವೇರಿ ನದಿಮುಖಜ ಭೂಮಿಗಳನ್ನು ಇದು ಒಳಗೊಂಡಿದೆ. ಉತ್ಕಲ ಮತ್ತು ಕೋರಮಂಡಲ್ ತೀರಗಳು ಕಲ್ಕತ್ತಾ, ಪಾರಾದೀಪ್, ವಿಶಾಖಪಟ್ಟಣ, ಚೆನ್ನೈ, ತೂತುಕುಡಿ ಇಲ್ಲಿ ಕಂಡುಬರುವ ಬಂದರುಗಳಾಗಿವೆ. ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪಗಳ ನಡುವಿನ ವ್ಯತ್ಯಾಸಗಳೇನು? ಉತ್ತರ: ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಇವುಗಳ ಬಗ್ಗೆ ನೋಡಿದರೆ ಇವು ಬಂಗಾಳ ಕೊಲ್ಲಿಯಲ್ಲಿ ಕಂಡುಬರುತ್ತವೆ. ಇವು ಸುಮಾರು 204 ದ್ವೀಪಗಳಿವೆ. ಇವು ಗಟ್ಟಿಯಾದ ಮತ್ತು ಜ್ವಾಲಾಮುಖಿ ನಿರ್ಮಿತ ಶಿಲೆಗಳಿಂದ ಕೂಡಿವೆ. ಲಕ್ಷದ್ವೀಪಗಳ ಬಗ್ಗೆ ನೋಡೋದಾದರೆ ಇವು ಅರಬ್ಬಿ ಸಮುದ್ರದಲ್ಲಿ ಕಂಡುಬರುತ್ತವೆ. ಸುಮಾರು 43 ದ್ವೀಪಗಳಿವೆ. ಲಕ್ಷದ್ವೀಪಗಳು ಹವಳದ ದ್ವೀಪಗಳಾಗಿವೆ. ಇವು ಲಕ್ಷದ್ವೀಪಗಳು ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳಿಗಿರುವಂತಹ ವ್ಯತ್ಯಾಸ. ಪರ್ಯಾಯ ಪ್ರಸ್ಥಭೂಮಿಯು ಆರ್ಥಿಕವಾಗಿ ಹೆಚ್ಚು ಪ್ರಾಮುಖ್ಯತೆ ಪಡೆದಿದೆ. ಏಕೆ? ಉತ್ತರ: ವ್ಯವಸಾಯಕ್ಕೆ ಯೋಗ್ಯ ಭೂಮಿ ಇದೆ. ಖನಿಜಗಳ ಆಗರವಾಗಿದೆ. ಇಲ್ಲಿ ಅನೇಕ ನದಿಗಳು ಎತ್ತರವಾಗಿ ಧುಮುಕುವುದರಿಂದ ಜಲವಿದ್ಯುತ್ ಶಕ್ತಿಯನ್ನು ತಯಾರು ಮಾಡಲು ಸಹಾಯಕವಾಗಿದೆ. ದಟ್ಟವಾದ ಅರಣ್ಯವನ್ನು ಹೊಂದಿದೆ. ಅನೇಕ ಖನಿಜ ಸಂಪನ್ಮೂಲಗಳನ್ನು ಹೊಂದಿದೆ. ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು? ಉತ್ತರ:
ಅಕ್ಷಾಂಶಗಳು ಮಾರುತಗಳ ದಿಕ್ಕು, ಸಮುದ್ರ ಮಟ್ಟದಿಂದ ಇರುವಂತಹ ಎತ್ತರ, ಸಾಗರಗಳಿಂದ ಇರುವಂತಹ ದೂರ, ಪರ್ವತ ಸರಣಿಗಳು ಹಬ್ಬಿರುವಂತಹ ರೀತಿ, ಸಾಗರದ ಪ್ರವಾಹಗಳು ಇವು ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಆಗಿವೆ. ಭಾರತದ ವಾಯುಗುಣದ ಪ್ರಮುಖ ಋತುಮಾನಗಳನ್ನು ಹೆಸರಿಸಿ. ಉತ್ತರ: ಬೇಸಿಗೆ ಕಾಲ, ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಥವಾ ಮುಂಗಾರು ಮಳೆಗಾಲ, ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಥವಾ ಹಿಂಗಾರು ಮಳೆಗಾಲ. 4ನೇದು ಚಳಿಗಾಲ. ಇವು ಭಾರತದ ವಾಯುಗುಣದ ಪ್ರಮುಖ ಋತುಮಾನಗಳು. ಭಾರತದ ವ್ಯವಸಾಯವು ಮಾನ್ಸೂನ್ ಮಾರುತಗಳೊಂದಿಗೆ ಆಡುವ ಜೂಜಾಟವಾಗಿದೆ ಹೇಗೆ? ಉತ್ತರ: ಭಾರತ ಜನತೆಯ ಪ್ರಧಾನ ಉದ್ಯೋಗ ವ್ಯವಸಾಯವಾಗಿದೆ. ನೈಋತ್ಯ ಮಾನ್ಸೂನ್ ಮಾರುತಗಳು ದೇಶದ ವ್ಯವಸಾಯವನ್ನು ನಿಯಂತ್ರಿಸುತ್ತವೆ. ಇವು ಅನಿರ್ದಿಷ್ಟ, ಅಕಾಲಿಕ, ಅನಿಯಮಿತವಾಗಿವೆ. ಮಳೆ ಹೆಚ್ಚಾದರೆ ಪ್ರವಾಹ, ಕಡಿಮೆಯಾದರೆ ಬರಗಾಲವನ್ನು ಉಂಟು ಮಾಡುತ್ತವೆ. ಇವು ಆದ್ದರಿಂದ ಭಾರತದ ವ್ಯವಸಾಯವನ್ನು ಮಾನ್ಸೂನ್ ಮಾರುತಗಳೊಂದಿಗೆ ಆಡುವಂತಹ ಜೂಜಾಟ ಎಂದು ನಾವು ಕರೆಯುತ್ತೇವೆ. ಜೂಜಾಟ ಅಂದರೆ ಗೆಲುವು ಸೋಲು ಎರಡೂ ನಿಶ್ಚಿತ ಇರೋದಿಲ್ಲ. ಹಾಗಾಗಿ ನಾವು ಭಾರತ ವ್ಯವಸಾಯವನ್ನು ಜೂಜಾಟಕ್ಕೆ ಹೋಲಿಸ್ತಾ ಇದ್ದೇವೆ. ಆತ್ಮೀಯರೇ, ಈ ಒಂದು ವಿಡಿಯೋದಲ್ಲಿ ಹೆಚ್ಚು ಪಾಯಿಂಟ್ಸ್ಗಳನ್ನು ಸೇರಿ ನಾನು ವಿಡಿಯೋ ಮಾಡಿದ್ದೇನೆ. 2 ಅಂಕಕ್ಕೆ ಕೇಳಿದರೆ 4 ಪಾಯಿಂಟ್ ಬರೆದರೆ ಸಾಕು. 3 ಅಂಕಕ್ಕೆ ಕೇಳಿದರೆ 6 ಪಾಯಿಂಟ್ಗಳನ್ನು ಸೇರಿಸಿ ಬರೆಯಿರಿ. ವ್ಯತ್ಯಾಸ ಅಂತಕ್ಕಂಥ ಪ್ರಶ್ನೆಗಳು ಬಂದರೆ ಆ ಎರಡೂ ಕಡೆ 2 ಪಾಯಿಂಟ್ ಹಾಕಿದರೆ 2 ಮಾರ್ಕ್ಸಿಗೆ ಸರಿ ಹೋಗುತ್ತೆ. 3 ಮಾರ್ಕ್ಸಿಗೆ ಕೇಳಿದರೆ ಎರಡೂ ಕಡೆ 3 ಪಾಯಿಂಟ್ಗಳನ್ನು ಸೇರಿಸಿ ಬರೆದ್ರೆ ಸರಿ ಹೋಗುತ್ತೆ. ಆತ್ಮೀಯರೇ, ಈ ಒಂದು ನನ್ನ ಚಿಕ್ಕ ಪ್ರಯತ್ನಕ್ಕೆ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾ ನನ್ನ ಒಂದು ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳುತ್ತಾ, ನಾನು ಮಾಡಿದಂಥ 3 ಮತ್ತು 4 ಅಂಕದ ಎಲ್ಲ ಬಹುಮುಖ್ಯವಾದಂತಹ ಒಂದು ವಿಡಿಯೋಗಳನ್ನು ನೋಡಿ ಅಂತ ಕೇಳಿಕೊಳ್ಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರಗಳು.